ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಕೆಆರ್ಎಸ್ನ ಹೊರಹರಿವು. ರಂಗನತಿಟ್ಟು ಪಕ್ಷಿಧಾಮಕ್ಕೆ ಮುಳುಗಡೆಯ ಆತಂಕ ಎದುರಾಗಿದೆ. ರಂಗನತಿಟ್ಟು ಪಕ್ಷಿಧಾಮದಲ್ಲಿ ದೋಣಿ ವಿಹಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಕಾವೇರಿ ಸೆಳೆತ ಹೆಚ್ಚಾಗಿರೋದ್ರಿಂದಾಗಿ ಪ್ರವಾಸಿಗರಿಗೆ ಅಲ್ಲಿ ನೋ ಎಂಟ್ರಿ. ಹೊರಹರಿವು ಹೆಚ್ಚಳ ಬೆನ್ನಲ್ಲೇ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಕೆಆರ್ಎಸ್ ಡ್ಯಾಂ ಭರ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಹೊರಹರಿವು ಜಾಸ್ತಿ ಆಗಿದೆ. ರಂಗನತಿಟ್ಟು ಪಕ್ಷಿಧಾಮದಲ್ಲಿ ದೋಣಿ ವಿಹಾರಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಜಿಲ್ಲಾಡಳಿತದಿಂದ. ಹೊರಹರಿವು ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನು ನದಿ ಪಾತ್ರದ ಜನ ಸಹ ಆತಂಕದಲ್ಲಿದ್ದಾರೆ. ಕ್ಷಣಕ್ಕೂ ಸಹ ಹೊರಹರಿವು ಜಾಸ್ತಿ ಆಗ್ತಾ ಇದೆ. 50,000 ಕ್ಯೂಸೆಕ್ನಷ್ಟು ನೀರನ್ನ ಹೊರಗಡೆ ಬಿಡಲಾಗ್ತಾ ಇದೆ. ಹೀಗಾಗಿ ಪ್ರವಾಸಿಗರಿಗೆ ನೋ ಎಂಟ್ರಿ. ರಂಗನತಿಟ್ಟು ದೋಣಿ ವಿಹಾರಕ್ಕೆ ನಿರ್ಬಂಧ ಹೇರಲಾಗಿದೆ. ದೋಣಿಗಳೆಲ್ಲವೂ ಸಹ ಹಾಗೆ ನಿಂತಿರುವಂತಹ ದೃಶ್ಯಗಳನ್ನ ಸಹ ನೋಡ್ತಾ ಇದ್ದೀರಿ. ಕೆಆರ್ಎಸ್ ಡ್ಯಾಮ್ ಭರ್ತಿಯ ಸನಿಹಕ್ಕೆ ಬಂದಿದೆ. ಒಳ ಹರಿವಿನ ಪ್ರಮಾಣ ಹೆಚ್ಚಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಕೆಆರ್ಎಸ್ ಡ್ಯಾಮ್ನಿಂದ ಅಪಾರ ಪ್ರಮಾಣದ ನೀರನ್ನ ಹೊರಬಿಡಲಾಗ್ತಾ ಇದೆ. ಇದರಿಂದಾಗಿ ನದಿ ಪಾತ್ರದಲ್ಲಿರ್ತಕ್ಕಂಥ ಪ್ರವಾಸಿ ಸ್ಥಳಗಳು, ದೇಗುಲಗಳಿಗೆ ಒಂದು ಮುಳುಗಡೆಯ ಭೀತಿ ಆರಂಭ ಆಗಿರ್ತಕ್ಕಂಥದ್ದು. ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲೂ ಕೂಡ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲಾಗಿದೆ. ಬೋಟಿಂಗ್ ಅನ್ನ ಈಗಾಗಲೇ ನಿರ್ಬಂಧ ಮಾಡಿರ್ತಕ್ಕಂಥದ್ದು. ಕೇವಲ ಪ್ರವಾಸಿಗರಿಗಷ್ಟೇ ಅವಕಾಶವನ್ನ ಕೊಡಲಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ವಿಶ್ವವಿಖ್ಯಾತಿ ಪಡೆದಂತಹ ರಂಗನತಿಟ್ಟು ಪಕ್ಷಿಧಾಮ ಇದು. ಇಲ್ಲಿ ವಿವಿಧ ಪ್ರಭೇದದ ಜಾತಿಯ ಪಕ್ಷಿಗಳು ಕೂಡ ಇಲ್ಲಿ ನೆಲೆಸಿರ್ತವೆ. ಇದೆಲ್ಲವನ್ನು ಕೂಡ ಪ್ರಕೃತಿಯ ಸೊಬಗನ್ನು ಕಣ್ತುಕೊಳ್ಳಿಕ್ಕೆ ರಾಜ್ಯ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಪ್ರವಾಸಿಗರಿಗೂ ಇಲ್ಲಿಗೆ ಬರ್ತಾರೆ. ವೀಕೆಂಡ್ ಬಂತು ಅಂದರೆ ಸಾಕಷ್ಟು ಜನರು ಇಲ್ಲಿಗೆ ಬರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಆಕರ್ಷಣೆ ಮಾಡುವಂಥದ್ದು ಬೋಟಿಂಗ್, ಅಂದರೆ ಕಾವೇರಿ ನದಿ ನೀರಿನಲ್ಲಿ ಬೋಟಿಂಗ್ ಮಾಡೋದ್ರ ಮೂಲಕ ಇಲ್ಲಿನ ಪ್ರಕೃತಿಯ ಸೊಬಗನ್ನ ಸವಿಯುವಂಥದ್ದು ಪ್ರವಾಸಿಗರ ಒಂದು ಆಸೆಯೂ ಕೂಡ ಆಗಿರುತ್ತೆ. ಆದರೆ ಇದೀಗ ಕೆಆರ್ಎಸ್ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನು ಹೊರಬಿಡಲಾಗಿದೆ. 50,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಈಗ ಒಳಹರಿವು ಇರತಕ್ಕಂಥದ್ದು. ಆ ಕಾರಣಕ್ಕಾಗಿ ಕೆಆರ್ಎಸ್ ಜಲಾಶಯದಿಂದ ಇದೀಗ 15,000 ಕ್ಯೂಸೆಕ್ಗೂ ಹೆಚ್ಚು ನೀರನ್ನು ಹೊರಬಿಟ್ಟಿರೋದ್ರಿಂದ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಬೋಟಿಂಗನ್ನು ಇದೀಗ ನಿರ್ಬಂಧವನ್ನು ಮಾಡಿರ್ತಕ್ಕಂಥದ್ದು. ಕೇವಲ ಪ್ರವಾಸಿಗರಿಗಷ್ಟೇ ಅವಕಾಶ ಇದೆ. ಆದರೆ ಪ್ರವಾಸಿಗರು ಬೋಟಿಂಗ್ ಮಾಡೋದಕ್ಕೆ ಇದೀಗ ನಿರ್ಬಂಧವನ್ನು ಹೇರಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 15,000 ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಬಿಟ್ಟಿರೋದ್ರಿಂದ ನೀರಿನ ಸೆಳೆತ ಜಾಸ್ತಿ ಇರುತ್ತೆ. ಆ ಸೆಳೆತದ ನಡುವೆ ಬೋಟಿಂಗನ್ನು ನಿರ್ವಹಿಸೋದು ಭಾಳಷ್ಟು ಕಷ್ಟದ ಪರಿಸ್ಥಿತಿ. ಆ ಕಾರಣಕ್ಕಾಗಿ ಒಂದಷ್ಟು ಅವಘಡಗಳು ಸಂಭವಿಸುವಂಥ ಸಾಧ್ಯತೆಗಳಿದೆ. ಆ ಕಾರಣಕ್ಕಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಿ ಇದೀಗ ಬೋಟಿಂಗ್ಗೆ ನಿರ್ಬಂಧವನ್ನು ಹೇರಿರ್ತಕ್ಕಂಥದ್ದು. ಅಂದರೆ ಬೇರೆ ಬೇರೆ ಕಡೆಗಳಿಂದ ಬಂದಂತಹ ಪ್ರವಾಸಿಗರು ಸಹಜವಾಗಿ ಒಂದಷ್ಟು ಜನ ನಿರಾಸೆಯಾಗಿ ವಾಪಸ್ ಹೋಗುವಂಥ ದೃಶ್ಯಗಳು ಕೂಡ ನಮಗಿಲ್ಲಿ ಕಂಡುಬರ್ತಾ ಇರ್ತಕ್ಕಂಥದ್ದು. ಭಾಳ ಆಸೆಯಿಂದ ಇಷ್ಟಪಟ್ಟು ಬೋಟಿಂಗನ್ನು ಮಾಡೋದಕ್ಕೆ ಬಂದಿರ್ತಾರೆ. ಆದರೆ ಆ ನೀರಿನ ಸೆಳೆತ ಏನು ಜಾಸ್ತಿ ಇದೆ, ಒಂದು ಹೊರಹರಿವಿನ ಪ್ರಮಾಣದಲ್ಲಿ ಹೆಚ್ಚಳ ಏನು ಆಗ್ತಾ ಇದೆ. ಆ ಕಾರಣಕ್ಕಾಗಿ ಬೋಟಿಂಗ್ಗೆ ನಿರ್ಬಂಧವನ್ನು ಹೇರಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಕ್ಷಣಕ್ಕೂ ಕೂಡ ಕೆಆರ್ಎಸ್ ಡ್ಯಾಮ್ನಿಂದ ಹೊರಹರಿವಿನ ಪ್ರಮಾಣವನ್ನು ಹೆಚ್ಚಿಸಲಾಗ್ತಾ ಇದೆ. ಆ ಕಾರಣಕ್ಕಾಗಿ ನದಿ ಪಾತ್ರದಲ್ಲಿರ್ತಕ್ಕಂಥ ಪ್ರವಾಸಿ ಸ್ಥಳಗಳಲ್ಲಿ ಆ ಪ್ರವಾಹದ ಭೀತಿ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ನ್ಯೂಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.